ನಾನೀಗ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಬಾರ್ಬಿಕ್ಯೂ ಮಾಡುವಂಥ ವಿಡಿಯೋ. ಸಸ್ಯಾಹಾರಿ ಆದವರು ಈ ವಿಡಿಯೋ ನೋಡದೇ ಇರೋದು ಒಳ್ಳೆಯದು, ಯಾಕಂದರೆ ಸಂಪೂರ್ಣವಾದಂಥ ಒಂದು ಮಾಂಸಾಹಾರಿ ವಿಡಿಯೋ. ಅಂದರೆ ಮೀನು ಮತ್ತು ಕೋಳಿನ ನಾವು ಇವತ್ತು ಬಾರ್ಬಿಕ್ಯೂ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮೀನು ಮತ್ತು ಕೋಳಿ ತರಬೇಕು. ಈಗ ಇಲ್ಲಿ ಕಾರ್ಕಳದಲ್ಲಿ ಹೋಗ್ಬಿಟ್ಟು ನಾವು ಕೋಳಿ ಮತ್ತು ಮೀನು ತೊಗೊಂಬರೋಣ ಬನ್ನಿ. ಸ್ವಲ್ಪ ಲಾಕ್ಡೌನ್ ಎಲ್ಲ ಇದೆ, ಸ್ಟಾರ್ಟ್ ಆಗಿದೆ ಇಲ್ಲಿ, ಅದಕ್ಕೋಸ್ಕರ ಮಾಸ್ಕ್ ಕಡ್ಡಾಯ. ಮತ್ತು ಕಾರಲ್ಲೂ ಕೂಡ ಇಬ್ಬರೇ ಹೋಗೋಕ್ಕಾಗೋದು. ಬನ್ನಿ ಹೋಗೋಣ. ಸೀಟ್ ಬೆಲ್ಟ್ ಯಾವಾಗಲೂ ಕಡ್ಡಾಯನೇ. ಈಗ ಕಾರ್ಕಳದಲ್ಲಿ ಇದು ಜೋಡ್ ರಸ್ತೆ ಅಂತ ಒಂದು ಜಂಕ್ಷನ್ ಇದೆ, ಅದ್ರ ಹತ್ರ ನಾವು ಬಂದಿರೋದು. ಅಲ್ಲೇ ನಾವು ಮೀನು ತೊಗೊಳ್ತಾ ಇರೋದು. ಈ ಕಾರ್ಕಳದಿಂದ ಉಡುಪಿಗೆ ಹೋಗುವಂಥ ರಸ್ತೆಯಲ್ಲಿರೋದು. ನೆಕ್ಸ್ಟ್ ನಾವು ಚಿಕನ್ ತೊಗೊಳಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲೇ ಚಿಕನ್ ತೊಗೊಳ್ತಾ ಇರೋದು. ಇಲ್ಲಿ ಇವ್ರ ಹತ್ರ ಭಾಳಷ್ಟು ವೆರೈಟಿ ಮಾಂಸ ಸಿಗುತ್ತೆ. ಇಲ್ಲಿ ಬಾತ್ಕಳ್ಳಿ ನೋಡ್ಬೋದು. ಈ ರೋಡ್ದು ಕಡಕ್ನಾಥ ಚಿಕನ್, ಇದು ಫುಲ್ ಕಪ್ಪಗಿರುತ್ತೆ. ಮಾಂಸ ಮೂಳೆ ಎಲ್ಲ ಕಪ್ಪಗಿರುತ್ತೆ ಅಂತ ಕೇಳಿದ್ದೀನಿ. ನಾನಿದು ಟ್ರೈ ಮಾಡಿಲ್ಲ. ಆ ಚಿಕನ್ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಬ್ರಾಯ್ಲರ್ ಕೋಳಿ ಕೂಡ ಸಿಗುತ್ತೆ ಇಲ್ಲಿ. ವೆರೈಟಿ ಟೈಸನ್ ಅಂತ ತುಂಬ ದೊಡ್ಡ ದೊಡ್ಡ ಸೈಜ್ ಇರುವಂಥ ಕೋಳಿಗಳು. ಆಮೇಲೆ ನಾಟಿ ಕೋಳಿ. ಇಲ್ಲಿ ಕಾರೆಲ್ಲ ತೊಗೊಂಬಂದರೆ ಪಾರ್ಕಿಂಗ್ ಏನು ಕಷ್ಟ ಇಲ್ಲ, ಸಾಕಷ್ಟು ಜಾಗ ಇದೆ. ಟೀಚರ್ ಕೂಡ ಇಲ್ಲಿದೆ, ಜಾಪನೀಸ್ ಕೊಯಲ್. ಈಗ ಇಲ್ಲಿ ಕಾಡ ಅಂತ ಕರೀತಾರೆ ಇದನ್ನು. ಸೊ ಇವಾಗ ಮೀನು ತಂದಿದ್ದೀವಿ ನಾವು. ಇದು ಇಲ್ಲಿ ಹೇಳೋದು, ಈ ಮೀನಿಗೆ ಕೊಡ್ಡಾಯಿ ಮೀನು ಅಂತ ಇಲ್ಲಿ ಕರೆಯೋದು. ಬೇರೆ ಹೆಸರು ನಂಗೆ ಗೊತ್ತಿಲ್ಲ. ಕೊಡ್ಡಾಯಿ ಅಂತ ಕೇಳಿದ್ರೆ ಈ ಮೀನು ಕೊಡ್ತಾರೆ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿ ಇರುತ್ತೆ. ಇದನ್ನು ನಾವು ಬಾರ್ಬಿಕ್ಯೂ ಮಾಡ್ತಾ ಇರೋದು. ಈಗ ಬಾರ್ಬಿಕ್ಯೂ ಮಾಡಲಿಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಬೇಕು. ಮಸಾಲ ಫಸ್ಟು ನಾವು ಮಿಕ್ಸಿ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟು ಪುದೀನ, ಇದು ಇಲ್ಲೇ ಬೆಳೆದಿರ್ತಕ್ಕಂಥ ಪುದೀನ, ಇದು ಪುದೀನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಿಂಡಿರೋದು ನೋಡ್ಬೋದು, ಅದು ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀವಿ. ಇದು ಗ್ರೀನ್ ಮಸಾಲೆಯಲ್ಲಿ ನಾವು ಬಾರ್ಬಿಕ್ಯೂ ಮಾಡ್ತಾ ಇರೋದು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ, ಅದರದ್ದೇ ಫ್ಲೇವರ್ ಜಾಸ್ತಿ ಇರುತ್ತೆ. ಇವಾಗ ಇದು ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ, ಮಿಕ್ಸಿ ಜಾರಲ್ಲಿ. ಇವಾಗ ಒಂದು ರೌಂಡ್ ನಾವು ಇದು ಮಿಕ್ಸ್ ಮಾಡೋಣ, ಆಮೇಲೆ ಮತ್ತೆ ಇದನ್ನು ಕಟ್ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಆ ಮಸಾಲೆ, ಈ ಎಲ್ಲ ಮಸಾಲೆ ಸೇರಿ ನಾವು ಮೀನಿಗೆ ಹಚ್ಚಬೇಕು. ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಮಿಕ್ಸಿ ಮಾಡಿಬಿಟ್ಟು ನೋಡ್ಬೋದು ಮಸಾಲೆ ಈ ರೀತಿ ಬಂದಿದೆ. ಇವಾಗ ಇದನ್ನು ನಾವು ಈ ಮೀನಿಗೆ ಹಾಕ್ಬಿಟ್ಟು ಮೀನಿಗೆ ಹಾಕಿ ಇದು ಚೆನ್ನಾಗಿ ಮೀನಿಗೆಲ್ಲ ನಾವು ಮೆತ್ತಿಸ್ಬೇಕು. ಮೀನಿಗೆ ಚೆನ್ನಾಗಿ ಮೆತ್ತಿಸ್ಬಿಟ್ಟು ನಾವು ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ಮ್ಯಾರಿನೇಷನ್ ಆಗಲಿಕ್ಕೆ ಬಿಟ್ಬಿಡ್ತೀವಿ. ಆವಾಗ ಚೆನ್ನಾಗಿ ಮೀನಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಈ ರೀತಿ ಎಲ್ಲ ಮೀನಿಗೂ ನಾವು ಈ ರೀತಿ ಮೆತ್ತಿಸ್ಬೇಕು. ಒಂದೊಂದೇ ಮೀನು ತೆಗೆದು ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೀನೆಲ್ಲ ಕಟ್ಟಾಗಿ ಆಮೇಲೆ ಸರಿಯಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಮೀನುಗಳು ನಾವು ಈ ರೀತಿ ಮೆತ್ತಿಸ್ಬೇಕಾಗತ್ತೆ.
ನೋಡ್ಬೋದು ಈ ರೀತಿ ಎಲ್ಲ ಮೀನಿಗೂ ನಾವು ಮಸಾಲೆ ಹಚ್ಚಿದ್ದೀವಿ. ಈಗ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾ ಇದ್ದೀವಿ. ಈ ಬಾರ್ಬಿಕ್ಯೂ ನಾವು ಮಾಡ್ತಾ ಇರೋದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇರೋದು. ಬಾಳೆ ಎಲೆಯಲ್ಲಿ ಸುತ್ತಿಟ್ಬಿಟ್ಟು ಈ ಬಾರ್ಬಿಕ್ಯೂ ಮಾಡ್ತಾ ಇರೋದು. ಅದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಇದೆ. ಇದು ಮ್ಯಾರಿನೇಟ್ ಆಗುವಾಗ ನಾವು ಆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಡೋಣ. ಇಲ್ಲಿ ಈ ಭಾಗದಲ್ಲೆಲ್ಲ ನಾವು ಯೂಸ್ ಮಾಡೋದು ತೆಂಗಿನಕಾಯಿ ಎಣ್ಣೆ. ಇಲ್ಲಿ ಯಾವುದೇ ಅಡುಗೆ ಮಾಡೋದು ತೆಂಗಿನಕಾಯಿ ಎಣ್ಣೆನ ಉಪಯೋಗಿಸೋದು. ಈ ಬಾರ್ಬಿಕ್ಯೂಗೆ ನಾವು ಮಸಾಲ ರೆಡಿ ಮಾಡ್ಕೊತಾ ಇರೋದು ಇದೇ ತೆಂಗಿನಕಾಯಿ ಎಣ್ಣೆಯಿಂದ. ಒಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀವಿ. ಈರುಳ್ಳಿ, ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ, ಈಗ ಇದು ಸ್ವಲ್ಪ ಹುರಿದಾದ್ಮೇಲೆ ಇದರಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಅರಿಶಿನ ಪುಡಿ ನಂತರ ಅದೊಂದು ಅರ್ಧ ಸ್ಪೂನು. ಆಮೇಲೆ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ, ರೆಡ್ ಚಿಲ್ಲಿ. ಆಮೇಲೆ ಸ್ವಲ್ಪ ಉಪ್ಪು, ನಮ್ಮ ಟೇಸ್ಟಿಗೆ ತಕ್ಕಂಥ ಉಪ್ಪು. ಒಂದು ಸ್ವಲ್ಪ ಎಣ್ಣೆ ಬಿಸಿಗೆ ಮಸಾಲೆ ಎಲ್ಲ ಹುರ್ಕೊಬೇಕು. ಅದೊಂದು ಸ್ಮೆಲ್ ಬರುತ್ತೆ ನಮಗೆ. ಆ ರೀತಿಯಾದ ಒಂದು ಮಸಾಲದೆಲ್ಲ ಸ್ಮೆಲ್ ಬಿಡುವಾಗ ನಾವು ಅದಕ್ಕೆ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಈ ಥರ ಹುರ್ಕೊಬೇಕು. ಡ್ರೈ ಆಗೋ ತನಕ ಈ ರೀತಿ ಹುರ್ಕೊಬೇಕಾಗುತ್ತೆ. ಈ ಮೀನು ಮಸಾಲ ಬೇಯ್ತಿರ್ಬೇಕಂದ್ರೆ ನಾವು ಚಿಕನ್ ಮಸಾಲ ರೆಡಿ ಮಾಡ್ಕೊಬೋದು. ಈಗ ನಾವು ಚಿಕನ್ಗೂ ಬಾರ್ಬಿಕ್ಯೂ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಮೊಸರು ಬೇಕು. ಒಂದು 1/4 ಬಟ್ಲಷ್ಟು ಮೊಸರು ತೊಗೊಂಡು ಅದಕ್ಕೆ ನಾನು ಎಲ್ಲ ಮಸಾಲೆ ಹಾಕ್ತೀನಿ. ಆಮೇಲೆ ಇದನ್ನು ಚಿಕನಿಗೆ ಮಿಕ್ಸ್ ಮಾಡ್ತೀವಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ ಅದು ಅಷ್ಟೊಂದು ಅರ್ಧ ಸ್ಪೂನಷ್ಟು. ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಹಚ್ಚಬೇಕು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಿಕನ್ಗೆ ಹಾಕ್ಬಿಟ್ಟು ಎಲ್ಲ ಚಿಕನ್ಗೂ ಆಗಲೇ ಮೀನಿಗೆ ಮಾಡ್ದಂಗೆ ಎಲ್ಲ ಚಿಕನ್ ಪೀಸ್ಗೂ ಮೆತ್ತಿಸ್ಬೇಕಾಗತ್ತೆ. ಈ ರೀತಿ ಎಲ್ಲ ಚಿಕನ್ ಪೀಸ್ಗೂ ನಾವು ಒಂದೊಂದೇ ತೆಗೆದು ಮೆತ್ತಿಸ್ಬೇಕಾಗತ್ತೆ. ಅಷ್ಟರಲ್ಲಿ ನಮ್ಮ ಮೀನು ಮಸಾಲ ಕೂಡ ರೆಡಿ ಆಗ್ತಾ ಇದೆ. ಈ ರೀತಿ ನಾವು ಮಸಾಲೆನ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಇದನ್ನು ಬಾಳೆ ಎಲೆಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ನಾವು ಇವಾಗ ಹೋಗಿ ಬಾಳೆ ಎಲೆ ಕಟ್ ಮಾಡ್ಕೊಂಬರೋಣ. ಈಗ ನಾವು ಬಾಳೆ ಎಲೆ ಕೂಡ ಕಟ್ ಮಾಡೋಣ. ಈಗ ಇದನ್ನು ನಾವು ಬಾಡಿಸ್ಬಿಟ್ಟು ಮೀನು ಮತ್ತು ಮಸಾಲೆ ಎಲ್ಲ ಇದರಲ್ಲಿ ಹಾಕಿ ನಾವು ಅದನ್ನು ಕಟ್ಟಿಬಿಟ್ಟು ಬಾರ್ಬಿಕ್ಯೂ ಮಾಡಬೇಕು. ಬನ್ನಿ ಮಾಡೋಣ. ಎಲೆ ಒಂದ್ಸರಿ ನಾವು ತೊಳ್ಕೊಬೇಕಾಗತ್ತೆ ನೀರು ಹಾಕ್ಬಿಟ್ಟು. ಇಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಬಾಳೆ ಎಲೆ ಎಲ್ಲ ಇವೆಲ್ಲ ಇದೆಲ್ಲ ಕೆಮಿಕಲ್ ಫ್ರೀ, ಯಾವುದೇ ರೀತಿ ಕೀಟನಾಶಕ ಎಲ್ಲ ಇದ್ರ ಮೇಲೆ ಇರೋದಿಲ್ಲ. ಅದಕ್ಕೋಸ್ಕರ ಒಂದ್ಸರಿ ನೀರು ಹಾಕಿ ತೊಳೆದ್ರೆ ಸಾಕಾಗುತ್ತೆ. ಆಮೇಲೆ ಈ ರೀತಿ ನಾವು ಬಾಡಿಸ್ಬೇಕಾಗತ್ತೆ. ಒಂದ್ಸರಿ ಚೆನ್ನಾಗಿದು ಬಾಡಿಸ್ಬೇಕು. ಈ ಥರ ಗ್ಯಾಸ್ ಮೇಲೆ ಅಥವಾ ಒಲೆ ಮೇಲೆ ಇಟ್ಬಿಟ್ಟು ಈ ಥರ ಬಾಡಿಸೋದು. ನಾವು ಬಾಡಿಸದೆ ಹಾಗೆ ಕಟ್ಟಾಕೋದ್ರೆ ಎಲೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಆಮೇಲೆ ಅದು ಕಟ್ಟಾಗುತ್ತೆ ಅಥವಾ ಹರಿಯುತ್ತೆ. ಅದಕ್ಕೋಸ್ಕರ ಒಂದ್ಸರಿ ಬಾಡಿಸ್ಬಿಟ್ಟು ಕಟ್ಟಿದ್ರೆ ನೀಟಾಗಿ ನಾವು ಕಟ್ಬೋದು. ಬಾಡಿದ್ಮೇಲೆ ಎಲೆ ಈ ರೀತಿ ಕಾಣುತ್ತೆ. ಇವಾಗ ಅದನ್ನು ನಾವು ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಮೇಲೆ ಇಡ್ತೀವಿ. ಆಮೇಲೆ ಇದನ್ನು ಕಟ್ಟೋದಕ್ಕೆ, ಮಸಾಲೆ ಕಟ್ಟೋದಕ್ಕೆ ಈ ಬಾಳೆದೇನೆ ಒಣಗಿರುವಂಥ ಬಳ್ಳಿಗಳು ಸಿಗುತ್ತೆ. ಅದನ್ನು ನಾವು ಉಪಯೋಗಿಸಿ ಈ ಮಸಾಲೆ ಎಲ್ಲ ಕಟ್ಟೋದು. ಈಗ ಸ್ವಲ್ಪ ಮಸಾಲೆ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊತೀವಿ. ಆಮೇಲೆ ಮ್ಯಾರಿನೇಟ್ ಆಗಿರ್ತಕ್ಕಂಥ ಒಂದು ಮೀನಿನ ಪೀಸ್ ಹಾಕ್ಕೊಳ್ಬೇಕು. ಇವಾಗ ಅದನ್ನು ಈ ರೀತಿ ಎಲೆಯಲ್ಲಿ ಸುತ್ತಬೇಕು. ಸುತ್ತಬಿಟ್ಟು ಈ ಒಂದು ಬಳ್ಳಿ ತೊಗೊಂಡು ಕಟ್ತೀವಿ. ಈ ರೀತಿ ಮಾಡೋದು. ಇದು ಬೆಂದ ಮೇಲೆ ಮಸಾಲದ ಜ್ಯೂಸೆಲ್ಲ ಏನಿರುತ್ತೆ ಅದು ಅದರಲ್ಲೇ ಉಳ್ಕೊಳ್ಳುತ್ತೆ. ಅದು ಮೀನು ಚೆನ್ನಾಗಿ ಎಳ್ಕೊಂಡು ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗ ಬಾರ್ಬಿಕ್ಯೂ ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ಆನ್ಲೈನ್ ತರಿಸಿದ್ದು. ಬೇಕಾದ್ರೆ ನಾನು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ನಾವು ಇದಕ್ಕೆ ಬೆಂಕಿ ಹಚ್ಚೋಣ. ಚಿಕನು ಮೀನೆಲ್ಲ ಆಗಲೇ ಮ್ಯಾರಿನೇಟ್ ಆಗ್ತಾಯಿದೆ. ಒಂದು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು
ಇದಕ್ಕೆ ಬೆಂಕಿ ಹಚ್ಕೊಂಡು ಈ ತೆಂಗಿನಕಾಯಿ ಚಿಪ್ಪು ಮತ್ತು ಇದೆಲ್ಲ ಹಾಕಿ ಬೆಂಕಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಟೈಮ್ ಆಗುತ್ತೆ ಇದು ನಮ್ಮದು ಬಾರ್ಬಿಕ್ಯೂ ಸೆಟ್ ರೆಡಿ ಆಗಲಿಕ್ಕೆ. ನಾವು ಉಡುಪಿಗೆ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಐತಿಹಾಸಿಕ ಸ್ಥಳಗಳು ಮತ್ತು ನೈಸರ್ಗಿಕ ಸ್ಥಳಗಳು ಮತ್ತು ಪ್ರವಾಸಿ ಸ್ಥಳಗಳನ್ನೆಲ್ಲ ವಿಡಿಯೋ ಮಾಡೋಣ ಅಂತ. ಆದರೆ ಬರ್ತಿದ್ದಂಗೆ ಲಾಕ್ಡೌನ್ ಆಗೋಯಿತು. ಹಾಗಾಗಿ ಇವಾಗ ಈ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಇದು ಕೂಡ ನಾನು ಆನ್ಲೈನೇ ತರಿಸಿದ್ದು. ಈಗ ಮುಂಚೆ ಕೂಡ ಬಾರ್ಬಿಕ್ಯೂ ಮಾಡಿದಾಗ ಈ ಫ್ಯಾನ್ ಉಪಯೋಗಿಸೋದಿದ್ದು ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದು ತರಿಸಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ. ಈಗ ಕೆಂಡ ರೆಡಿ ಆಗ್ತಾಯಿದೆ. ಇನ್ನು ಒಂದು ಸ್ವಲ್ಪ ಹೊತ್ತರಲ್ಲಿ ನಮ್ಮದು ಬಾರ್ಬಿಕ್ಯೂ ರೆಡಿ ಆಗುತ್ತೆ. ಜಿಮ್ಮಿಗೂ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ ಈ ಮನೆ ನಾಯಿದು. ಅವನು ಏನು ಇಷ್ಟು ಲೇಟ್ ಮಾಡ್ತಾಯಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀವಿ. ಈಗ ನಮ್ಮ ಕೆಂಡ ರೆಡಿ ಇದೆ. ಚಿಕನ್ ಒಂದೊಂದಾಗಿ ಇಡ್ತಾಯಿದ್ದೀವಿ. ತುಂಬ ಬಿಸಿ ಇದೆ. ಓಹೋ ಸಿಕ್ಕಾಪಟ್ಟೆ ಬಿಸಿಯಲ್ಲಿ. ಈಗೆಲ್ಲ ಒಂದು ಸರಿ ಉಲ್ಟಾ ಮಾಡಾಕನ ನಾವು. ಬೇಯ್ತಾ ಇದೆ. ಫಸ್ಟು ಗ್ರಿಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕಿತ್ತು, ಅದು ಮರ್ತೋಯ್ತು. ಹಾಗಾಗಿ ಒಂದು ಸ್ವಲ್ಪ ಅಂಟ್ತಾ ಇದೆ. ಮತ್ತು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಎಲ್ಲದ್ರ ಮೇಲೇನು ಮಿಕ್ಸ್ತಾ ಇದ್ದೀನಿ. ಓಕೆ, ಮತ್ತೆ ಒಂದು 2 ಸರಿ ತಿರುಗಿಸಿ ಹಾಕ್ತಾಯಿದ್ದೀನಿ ಎಲ್ಲ ಕಡೆ ಬೇಯಲಿ ಅಂದ್ಬಿಟ್ಟು. ಸೊ ಒಂದು 10 ನಿಮಿಷ ಆಗಿದೆ. ನೋಡ್ಬೋದು ಚಿಕನೆಲ್ಲ ಯಾವ ರೀತಿ ಬೆಂದಿದೆ ಅಂತ. ಹಾಗಾಗಿ ತೆಗೆದು ಇವಾಗ ಕ್ಯಾಸರೋಲಲ್ಲಿ ಹಾಕ್ತಾಯಿದ್ದೀನಿ. ಲೆಗ್ ಪೀಸ್ ಎಲ್ಲ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಬೇಗ ಬೇಗ ತೆಗಿಬೇಕಾಗತ್ತೆ. ಅದು ಸ್ವಲ್ಪ ಇದಾಯಿತು. ಈಗ ಮೀನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಹೋ ಸಿಕ್ಕಾಪಟ್ಟೆ ಬಿಸಿ ಇದೆ ಇಲ್ಲಿ. ತುಂಬಾ ಬಿಸಿ ಬಿಸಿ ಇದೆ. ನೋಡ್ಬೋದು ಯಾವ ರೀತಿ ಇದು ಒಳಗಿಂದ ಬೇಯ್ತಾ ಇದೆ ಅಂತ. ಈಗ ಸಾಕಷ್ಟು ಬೆಂದಿರಬೇಕು. ಇಲ್ಲಿ ನೋಡ್ಬೋದು ಬೆಂದೆಲ್ಲ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಉಲ್ಟಾ ಮಾಡ್ತಾಯಿದ್ದೀನಿ ಅದಕ್ಕೆ. ಆಹಾ ನೋಡೋಕ್ಕೆ ಖುಷಿ. ಎಲ್ಲ ಉಲ್ಟಾ ಮಾಡಿ ಹಾಕಿದ್ದೀವಿ. ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಕಡೆನೂ ಅದೇ ರೀತಿ ಬೆಂದುಬಿಟ್ರೆ ರೆಡಿ. ಆಮೇಲೆ ತಿನ್ನೋದಕ್ಕೆ ಕೂತ್ಕೊಬೋದು. ಈಗ ಬೆಂದಿರಬೇಕು. ಒಂದೊಂದಾಗಿ ತೆಗೆದು ಹಾಕ್ತಾಯಿದ್ದೀನಿ. 2 ಮೀನಾಗಲಿ ಚಿಕನ್ ಆಗಲಿ ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದು ಫ್ಲೇವರ್ ಹೊಗೆ ಎಲ್ಲ ಸೇರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಹೆಂಗಿರೋ ಇಷ್ಟು ಕೆಂಡ ಇದೆ. ಅದಕ್ಕೆ ನಮ್ಮದೇ ತೋಟದಲ್ಲಿ ಸಿಕ್ಕಿದಂಥ ಕ್ಯಾಶ್ಯೂ ನಟ್ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಸುಟ್ಟು ತೆಗಿಯೋಣ ಅಂತ ಅದೇ ಇವಾಗ ಪ್ರಯತ್ನ ಪಡ್ತಾ ಇರೋದು. ಇದು ಬೆಂಕಿ ಸ್ವಲ್ಪ ಜಾಸ್ತಿನೇ ಬಿಸಿ ಇತ್ತು, ಅದಕ್ಕೆ ನಾವು ಬೇಗ ತೆಗೆದುಬಿಟ್ವಿ.
ಸೀದಾಗಿರುತ್ತೆ ಅಥವಾ ಕರೆಕ್ಟಾಗಿ ಆಗಿರುತ್ತಾ? ಇದೆಲ್ಲ ಕರೆಕ್ಟಾಗಿರುತ್ತೆ. ಈಗ ಈ ಸುಟ್ಟಿರುವಂಥ ಗೋಡಂಬಿಯನ್ನು ಕುಟ್ಟುಬಿಟ್ಟು ನಾವು ಒಳಗಿರುವಂಥ ಗೋಡಂಬಿ ಬೀಜವನ್ನು ತೆಗಿಬೇಕು. ಈಗ ನಾವು ಮಾಡಿರೋದನ್ನು ತಿಂದು ನೋಡ್ಬೋದು ಕ್ಯಾಶ್ಯೂ ನಟ್, ಚಿಕನ್ ಮತ್ತು ಮೀನು ಕೂಡ ತೆಗೆದು ತೋರಿಸ್ತೀನಿ. ಚೆನ್ನಾಗಿ ಬಿಸಿ ಇದೆ, ಬೆಂದಿದೆಯಾ? ಚೆನ್ನಾಗಿ ಬಿಸಿ ಬಿಸಿ ಇದೆ. ಫಸ್ಟ್ ಮೀನು ಸ್ಟಾರ್ಟ್ ಮಾಡೋಣ. ಗ್ರೀನ್ ಮಸಾಲ ಫ್ಲೇವರು ಮತ್ತು ಮೀನು ಬಾಳೆ ಎಲೆಯಲ್ಲಿ ಸುತ್ತಿಟ್ಟು ಇದು ಮಾಡಿರೋದಲ್ವ, ಬಾರ್ಬಿಕ್ಯೂ ಮಾಡಿರೋದಲ್ವ, ಅದ್ರದ್ದು ಫ್ಲೇವರೆಲ್ಲ ಸೇರಿ ಸೂಪರ್ ಇದೆ. ಇದರಲ್ಲಿ ಹೊಗೆ ಫ್ಲೇವರ್ ಇಲ್ಲ, ಕರೆದು ಈ ಥರ ಸುತ್ತಿ ಮಾಡಿರೋದಲ್ವ, ಹೊಗೆ ಫ್ಲೇವರ್ ಬೇಕಂದರೆ ಚಿಕನಲ್ಲಿರುತ್ತೆ. ಬಾರ್ಬಿಕ್ಯೂಲ ಹೊಗೆ ಫ್ಲೇವರೇ ರುಚಿ ಕೊಡೋದು ಬಾರ್ಬಿಕ್ಯೂ ಚಿಕನ್ಗೆ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಕ್ಯಾಶ್ಯೂ ನಟ್ ಕಾಂಬಿನೇಷನ್ ಸೂಪರ್. ನೀವು ಕೂಡ ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂತಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.